Hi, hello, welcome to my channel GC Tutorials Mysuru. So I hope you all good. So ಇವತ್ತಿನ ಸೆಷನ್ನಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ನೋಡಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಾವು ಮಾಡ್ತಕ್ಕಂಥ ಎಲ್ಲ ಕ್ಲಾಸ್ನ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಸೊ ಈ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕ್ಲಾಸ್ ಬಂದು ರೆಕಾರ್ಡೆಡ್ ಕ್ಲಾಸ್ ಥರನೇ ಇರುತ್ತೆ. ಯಾಕೆ ಅಂದರೆ ನಿಮಗೆ ಟೈಮ್ ತುಂಬ ಉಳಿಯುತ್ತೆ. ಸೊ ಅದನ್ನು ಕ್ಲಾಸ್ನ ನಾವು ಲೈವ್ ಹೋಗೋದು, ಸೊ ಅಲ್ಲಿ ನಿಮಗೆ ವೆಲ್ಕಮ್ ಮಾಡ್ತಾ ಅದು ಮಾಡ್ತಾ ಇದು ಮಾಡ್ತಾ ಮಾತಾಡ್ತಾ ಚಾಟ್ ಮಾಡ್ತಾ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದನ್ನು ಆ ಥರ ಕ್ಲಾಸ್ಗಳನ್ನ ನಾನು ಕೂಡ ಅಟೆಂಡ್ ಮಾಡಿದ್ದೀನಿ. ಸೊ ಟೈಮ್ ವೇಸ್ಟ್ ಆ ಥರ ಅಂತ ಅಂದ್ಕೊಂಡೇ ಇದು ಉಪಯೋಗ ಆಗುತ್ತೆ ಅಂತ ಹೇಳಿ ಈ ಒಂದು ರೆಕಾರ್ಡೆಡ್ ಕ್ಲಾಸ್ ಟೈಪು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಇಲ್ಲದೆ ಇರೋರಿಗೆ ಓಕೆ, ನೋ ಪ್ರಾಬ್ಲಮ್. ಸೊ ಇಷ್ಟ ಇರೋರು ದಯವಿಟ್ಟು ಒಂದು ಶೇರ್ ಮಾಡಿ, ಉಪಯೋಗ ಆಗುತ್ತೆ ಅನ್ನೋರು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್ಸ್. ಸೊ ಫಸ್ಟ್ ಕ್ವೆಶನ್ ಬಂದು, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ರಾಜ್ಯದ ಅಪಾಯದಲ್ಲಿರುವ ಪೋಲೋ ಪೋನಿಗಳನ್ನು ರಕ್ಷಿಸಲು ಹುಲ್ಲುಗಾವಲು, ಹಂಚಿಕೆ, ಗ್ರಾಸ್ಲ್ಯಾಂಡ್ ಅಲಾಟ್ಮೆಂಟ್ ಸೇರಿದಂತೆ ಕ್ರಮಗಳನ್ನು ತೆಗೆದುಕೊಂಡಿದೆ? ಆಪ್ಷನ್ ಎ ಮಣಿಪುರ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ನಾಗಾಲ್ಯಾಂಡ್. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾರಿಗಾದರೂ ಗೊತ್ತಿದ್ರೆ ಗೆಸ್ ಮಾಡಿ. ಸೊ ಇಲ್ಲ ಅಂದರೆ ಇದಕ್ಕೆ ಕರೆಕ್ಟಾದಂಥ ಉತ್ತರ ಬಂದು ಮಣಿಪುರ. ಸೊ ಮಣಿಪುರ ಸರ್ಕಾರವು ಇದೇನಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವಿವರಣೆ ಆಗಿರುತ್ತೆ. ಸೊ ಯಾರಿಗೆಲ್ಲ ಬೇಕು ಅನಿಸುತ್ತೆ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿಕೊಂಡು ಇನ್ಫಾರ್ಮೇಷನ್ನ ಓದ್ಕೊಳ್ಳಿ. ತುಂಬ ಎಕ್ಸಾಮ್ಸಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಸೊ ಮಣಿಪುರ ಸರ್ಕಾರವು ಇಂಪಾಲ್ ಪಶ್ಚಿಮ ಜಿಲ್ಲೆಯ ಲಾಂಪೆನ್ನಲ್ಲಿ 30 ಎಕರೆ ಹುಲ್ಲುಗಾವಲನ್ನು ಹಂಚಿಕೆ ಮಾಡುವ ಮೂಲಕ ಅಪಾಯದಲ್ಲಿರುವ ಪೋಲೋ ಪೋನಿಗಳನ್ನು ಸಂರಕ್ಷಿಸುತ್ತಿದೆ. ಎಷ್ಟು ಎಕರೆ? 30 ಎಕರೆ ಹುಲ್ಲುಗಾವಲು ಹಂಚಿಕೆಯನ್ನು ಮಾಡುವ ಮೂಲಕ ಮಣಿಪುರ ಸರ್ಕಾರವು ಪೋಲೋ ಪೋನಿಗಳನ್ನು ರಕ್ಷಿಸ್ತಾ ಇದೆ. ಮಣಿಪುರಿ ಪೋನಿ ನೆಲೆಯನ್ನು ಸಂರಕ್ಷಿಸಲು ಈ ಕ್ರಮದ ಒಂದು ಮಹತ್ವವನ್ನು ಮುಖ್ಯಮಂತ್ರಿ ಯಾರು? ಎನ್ ಬೀರೇನ್ ಸಿಂಗ್ ಒತ್ತಿ ಹೇಳಿದ್ದಾರೆ. ಸೊ ಅವುಗಳು ಮುಕ್ತವಾಗಿ ಓಡಾಡಲು ಮತ್ತು ಮೇಯಲು ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಸೊ ಈ ಕ್ರಮವು ರಾಜ್ಯದ ವಿಶಿಷ್ಟ ಪರಂಪರೆ ಮತ್ತು ಜೈವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಜೊತೆಗೆ ಅಪಾಯದಲ್ಲಿರುವ ಪ್ರಭೇದಗಳ ಕ್ರಮವನ್ನು ಖಚಿತಪಡಿಸುವ ಉದ್ದೇಶವನ್ನು ಕೂಡ ಹೊಂದಿದೆ. ಸೊ ಈ ಪ್ರಶ್ನೆಗೆ ಉತ್ತರ ಅದರ ಜೊತೆಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ. ಯಾರೆಲ್ಲ ಬೇಕು ಅನಿಸುತ್ತೆ ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದು, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಓರೋಪೌಚೆ ಜ್ವರದ ಕಾರಣಕಾರಕ ಏಜೆಂಟ್ ಯಾವುದು? ಆಪ್ಷನ್ ಎ ಬ್ಯಾಕ್ಟೀರಿಯಾ, ಆಪ್ಷನ್ ಬಿ ಶಿಲೀಂಧ್ರ, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ ಪ್ರೋಟೋಜೋವಾ. ಸೊ ಇದಕ್ಕೆ ಕರೆಕ್ಟಾದಂಥ ಉತ್ತರ ಬಂದು ಆಪ್ಷನ್ ಸಿ ವೈರಸ್. ಸೊ ಇಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ವಿವರಣೆ ಬಂದು, ಇಟಲಿ ಇತ್ತೀಚೆಗೆ ಓರೋಪೌಚೆ ವೈರಸ್ ಓರೋನಿಂದ ಉಂಟಾಗುವ ಓರೋಪೌಚೆ ಜ್ವರದ ತನ್ನ ಮೊದಲ ಪ್ರಕರಣವನ್ನು ವರದಿ ಮಾಡಿದೆ. ಯಾವ ಪ್ರಕರಣ? ತನ್ನ ಮೊದಲ ಒಂದು ಪ್ರಕರಣವನ್ನು ವರದಿಯನ್ನು ಮಾಡಿದೆ. ಸೊ ಇದು ಹೊಸದಾಗಿ ಹುಟ್ಟಿಕೊಂಡಿರುವ ಸೊಳ್ಳೆ ಮೂಲಕ ಹರಡುವ ರೋಗವಾಗಿದೆ. ಆರ್ಥೋಬೂನ್ಯಾ ವೈರಸ್ ಕುಟುಂಬದ ಭಾಗವಾದ ಓರೋ ಯಾವ ಫ್ಯಾಮಿಲಿಗೆ ಸೇರಿರ್ತಕ್ಕಂಥದ್ದು? ಯಾವ ಫ್ಯಾಮಿಲಿಗೆ? ಆರ್ಥೋಬೂನ್ಯಾ ವೈರಸ್ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಓರೋ ವೈರಸ್ ಇದಾಗಿರುತ್ತೆ. ಸೊ 4 ರಿಂದ 8 ದಿನಗಳ ಉಷ್ಣಾವಧಿಯನ್ನು ಕೂಡ ಹೊಂದಿರುತ್ತೆ. ಇದು ಹೊಂದಿದ್ದು 1955ರಲ್ಲಿ ಟ್ರೈನಿಡಾಡ್ ಮತ್ತು ಟೊಬ್ಯಾಗೊದಲ್ಲಿ ಮೊದಲ ಬಾರಿಗೆ ಗುರುತಿಸಲಾಯಿತು. ಇಲ್ಲಿ ಮೊದಲ ಬಾರಿಗೆ 1955ರಲ್ಲಿ ಟ್ರೈನಿಡಾಡ್ ಮತ್ತು ಟೊಬ್ಯಾಗೊದಲ್ಲಿ ಮೊದಲ ಬಾರಿಗೆ ಗುರುತಿಸಲಾಯಿತು. ರೋಗ ಲಕ್ಷಣಗಳು ಏನಪ್ಪ ಇದ್ರದ್ದು ಅಂತ ಹೇಳಿದರೆ, ಜ್ವರ, ತಲೆನೋವು, ಸ್ನಾಯು ಮತ್ತು ಕೀಲು ನೋವು ಮತ್ತು ವಾಕರಿಕೆಗಳು ಕೂಡ ಸೇರಿವೆ. ತೀವ್ರ ಪ್ರಕರಣಗಳು
ಮೆನಂಜೈಟಿಸ್ ಅಥವಾ ಎನ್ಸೆಫಲೈಟಿಸ್ ಕಾರಣವಾಗಬಹುದು. ಏನಿದಕ್ಕೆ ಕಾರಣ? ಮೆನಂಜೈಟಿಸ್ ಮತ್ತು ಎನ್ಸೆಫಲೈಟಿಸ್ ಕಾರಣವಾಗಬಹುದು. ಸೋಂಕಿತ ಮಿಡ್ವೇಜ್ಗಳು ಅಥವಾ ಸೊಳ್ಳೆಗಳ ಮೂಲಕ ಹರಡುವಿಕೆ ಸಂಭವಿಸುತ್ತದೆ. ಪ್ರಸ್ತುತ ಇದಕ್ಕೆ ಯಾವುದೇ ರೀತಿಯಾದಂಥ ನಿರ್ದಿಷ್ಟ ಚಿಕಿತ್ಸೆ ಅಥವಾ ಲಸಿಕೆನೂ ಕೂಡ ಲಭ್ಯವಿಲ್ಲ ಅಟ್ ಪ್ರೆಸೆಂಟ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಪ್ರಶ್ನೆ ಬಂದು, ಇತ್ತೀಚೆಗೆ ಯಾವ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಣ್ಣು ಸಮ್ಮೇಳನದಲ್ಲಿ ಹೊಸ ವಿಶ್ವ ಮಣ್ಣು ಆರೋಗ್ಯ ಸೂಚ್ಯಾಂಕವನ್ನು ಘೋಷಿಸಿತು? ಆಪ್ಷನ್ ಎ ಯುನೆಸ್ಕೋ, ಆಪ್ಷನ್ ಬಿ ಯುನಿಸೆಫ್, ಆಪ್ಷನ್ ಸಿ UNEP, ಆಪ್ಷನ್ ಡಿ UNDP. ಸೊ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅನಿಸುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನಲ್ಲಿ. ಈಗ ಆಲ್ರೆಡಿ ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರೋಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗಿರ್ತಕ್ಕಂಥ ತುಂಬ ಕಾನ್ಸೆಪ್ಟ್ ಪ್ಲೇಲಿಸ್ಟು ಕೂಡ ನಿಮಗೆ ಸಿಗುತ್ತೆ. ಎಕ್ಸಾಂಪಲ್ ಬಂದು ಕನ್ನಡ ಪದಗಳ ಅರ್ಥ 6ರಿಂದ 10ನೇ ತರಗತಿವರೆಗಿರ್ತಕ್ಕಂಥ ಕನ್ನಡ ಪದಗಳ ಅರ್ಥ ಪ್ಲೇಲಿಸ್ಟ್ ಇದೆ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಕನ್ನಡ ಪದಗಳ ಅರ್ಥ ನಿಮಗೆ ಬೇಕಾಗಿಯೇ ಇರುತ್ತೆ. SDA, FTA, ಕರ್ನಾಟಕ TET ಆಗಿರ್ಬೋದು ಅಥವಾ HSTR, GPSTR, PSTR ಯಾವುದೇ ರೀತಿ ಎಕ್ಸಾಮ್ಸ್ ಆದ್ರೂ ಕನ್ನಡ ಪದಗಳ ಅರ್ಥ ಬೇಕಾಗಿರುತ್ತೆ. ಅದರ ಜೊತೆಗೆ ವಿರುದ್ಧಾರ್ಥಕ ಪದಗಳ ಒಂದು ಪ್ಲೇಲಿಸ್ಟ್ ಇದೆ. ಜೊತೆಗೆ ತತ್ಸಮ ತದ್ಭವಗಳ ಒಂದು ಪ್ಲೇಲಿಸ್ಟ್ ಕೂಡ ಇದೆ. ಇನ್ನು ಸುಮಾರು ಸೈನ್ಸ್ ಕ್ಲಾಸ್ಗಳ ಪ್ಲೇಲಿಸ್ಟ್ ಕೂಡ ಇದೆ. ಸೊ ಯಾರೆಲ್ಲ ಬೇಕಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿರ್ತಕ್ಕಂಥ ಎಲ್ಲ ವೀಡಿಯೋಸ್ನ ಉಪಯೋಗ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು 3ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಣ್ಣು ಸಮ್ಮೇಳನದಲ್ಲಿ ಹೊಸ ವಿಶ್ವ ಮಣ್ಣು ಆರೋಗ್ಯ ಸೂಚ್ಯಾಂಕವನ್ನು ಘೋಷಿಸಿತು? ಯುನೆಸ್ಕೋ, ಯುನಿಸೆಫ್, UNEP, UNDP. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಯುನೆಸ್ಕೋ. ಸೊ ಸರಿಯಾದ ಉತ್ತರ ಯಾವುದು? ಯುನೆಸ್ಕೋ. ಸೊ ಯುನೆಸ್ಕೋ ಜಾಗತಿಕವಾಗಿ ಮಣ್ಣಿನ ಗುಣಮಟ್ಟ ಮೌಲ್ಯಮಾಪನವನ್ನು ಪ್ರಮಾಣೀಕರಿಸಲು ಮೊರಾಕೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಹೊಸ ವಿಶ್ವ ಮಣ್ಣು ಆರೋಗ್ಯ ಸೂಚ್ಯಾಂಕವನ್ನು ಪರಿಚಯಿಸಿತು. ಅರ್ಥ ಆಗ್ತಿದೆಯಾ? ಸೊ ಯುನೆಸ್ಕೋ ಜಾಗತಿಕವಾಗಿ ಮಣ್ಣಿನ ಗುಣಮಟ್ಟ ಮೌಲ್ಯವನ್ನು ಪ್ರಮಾಣೀಕರಿಸಲು ಮೊರಾಕೋದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಹೊಸ ವಿಶ್ವ ಮಣ್ಣು ಆರೋಗ್ಯ ಸೂಚ್ಯಾಂಕವನ್ನು ಪರಿಚಯಿಸಿತು. ಇದು ಸೊ ಯುನೆಸ್ಕೋದ ಫುಲ್ ಫಾರ್ಮ್ ಏನಂತ ಗೊತ್ತಿದೆಯಾ? ಸೊ ಯುನೆಸ್ಕೋದ ಫುಲ್ ಫಾರ್ಮ್ ಬಂದು ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಅರ್ಥ ಆಗ್ತಿದೆಯಾ? ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಅರ್ಥ ಆಗ್ತಿದೆಯಾ? ಸೊ ಇದು ವಿವಿಧ ಪರಿಸರ ವ್ಯವಸ್ಥೆಗಳಲ್ಲಿ ಮಣ್ಣಿನ ಕ್ಷೀಣತೆ ಏನಿದೆ ಅದರ ಪ್ರವೃತ್ತಿಯನ್ನು ಮತ್ತು ಸುಧಾರಣೆಗಳನ್ನು ಮೇಲ್ವಿಚಾರಣೆ ಮಾಡುವ ಗುರಿಯನ್ನು ಕೂಡ ಹೊಂದಿದೆ. ಯುನೆಸ್ಕೋ ಉತ್ತಮ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸಲು 10 ಜೈವಗೋಳ ಮೀಸಲು ಪ್ರದೇಶಗಳಲ್ಲಿ ಸುಸ್ಥಿರ ಮಣ್ಣು ನಿರ್ವಹಣೆಯನ್ನು ಪ್ರಾಯೋಗಿಕವಾಗಿ ಮಾಡಲಿದೆ. ಜಾಗತಿಕವಾಗಿ ಮಣ್ಣಿನ ಕ್ಷೀಣತೆಯು ಭೂಮಿಯ ಎಷ್ಟು %? 75% ಪ್ರಭಾವಿಸುತ್ತದೆ. ಜೊತೆಗೆ 3.2 ಬಿಲಿಯನ್ ಜನರ ಮೇಲೆ ಕೂಡ ಇದರ ಪರಿಣಾಮವನ್ನು ಬೀರುತ್ತದೆ. ಮತ್ತು 2050 ಈ ಇಸ್ವಿಯ ವೇಳೆಗೆ ಈ 75% ಅಂತ ಏನಿದೆ ಅದು 90% ತಲುಪಲಿದೆ. ಅದರ ನಿರೀಕ್ಷೆ ಇದೆ. ಭಾರತದಲ್ಲಿ ಅಟ್ ಪ್ರೆಸೆಂಟ್ ಈಗ 32% ಭೂಮಿ ಕ್ಷೀಣಿಸಿದೆ. ಅದರಲ್ಲಿ 25% ಏನಾಗಿದೆ? ಅರಣ್ಯ ನಾಶ ಮತ್ತು ಕೈಗಾರಿಕಾ ಮಾಲಿನ್ಯ ಸೇರಿದಂತೆ ವಿವಿಧ ಕಾರಣಗಳಿಂದ ಮರುಭೂಮೀಕರಣಕ್ಕೆ ಒಳಗಾಗಿರ್ತಕ್ಕಂಥ ಭೂಪ್ರದೇಶ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕಾಮ್ಕಾಪ್ಟರ್ S100 ಎಂದರೇನು? ಏನು ಹಂಗಿದ್ರೆ? ಆಪ್ಷನ್ ಎ ಮಾನವರಹಿತ ವೈಮಾನಿಕ ವಾಹನ ಮೀನ್ಸ್ UAV. UAV ಫುಲ್ ಫಾರ್ಮ್ ಏನು? ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್.
ಸೊ ಆಪ್ಷನ್ ಬಿ ಬಂದು ಕ್ಷುದ್ರಗ್ರಹ, ಆಪ್ಷನ್ ಸಿ ಬಂದು ಹೊಸದಾಗಿ ಕಂಡುಹಿಡಿಯಲಾದ ಬಾಹ್ಯಗ್ರಹ, ಆಪ್ಷನ್ ಡಿ ಬಂದು ಆಕ್ರಮಣಕಾರಿ ಸಸ್ಯ. ಸೊ ಇದಕ್ಕೆ ಉತ್ತರ ಯಾವುದಾಗಿರುತ್ತೆ? ಅನ್ಮ್ಯಾನ್ಡ್ ವೆಹಿಕಲ್, ಏರಿಯಲ್ ವೆಹಿಕಲ್, ಮಾನವರಹಿತ ವೈಮಾನಿಕ ವಾಹನ. ಇದಕ್ಕೆ ಸರಿಯಾದಂಥ ಉತ್ತರ UAV. ಇದಕ್ಕೆ ಬೇಕಾಗಿರ್ತಕ್ಕಂಥ ವಿವರಣೆ ಬಂದು ಭಾರತವು ಆಸ್ಟ್ರಿಯನ್ ಕಂಪನಿ ಸಿಬೇಲ್ನಿಂದ ಕಾಮ್ಕಾಪ್ಟರ್ S100 ರೋಟರಿ ಮಾನವರಹಿತ ವೈಮಾನಿಕ ವ್ಯವಸ್ಥೆಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದೆ. ಏನು ಮಾಡ್ತಾ ಇದೆ? ಭಾರತವು ಆಸ್ಟ್ರಿಯನ್ ಕಂಪನಿ ಸಿಬೇಲ್ನಿಂದ ಈ ಕಾಮ್ಕಾಪ್ಟರ್ S100ನ ರೋಟರಿ ಮಾನವರಹಿತ ವೈಮಾನಿಕ ವ್ಯವಸ್ಥೆಯನ್ನು ಸ್ವಾಧೀನಪಡಿಸಿಕೊಳ್ಳುವುದರಲ್ಲಿ ಇದೆ. ಸೊ ಈ ವ್ಯವಸ್ಥೆಯು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತೀಯ ನೌಕಾಪಡೆಯ ISR ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಸೊ ಇದು ಗಮನಾರ್ಹ ತಾಂತ್ರಿಕ ಸಹಯೋಗವನ್ನು ಸೂಚಿಸುತ್ತದೆ. 1951ರಲ್ಲಿ ವಿಯೆಟ್ನಾಂನಲ್ಲಿ ಸ್ಥಾಪಿಸಲಾದ ಸಿಬೇಲ್ ಜಾಗತಿಕ ಸೌಲಭ್ಯಗಳೊಂದಿಗೆ ಅತ್ಯಾಧುನಿಕ ಮಾನವರಹಿತ ವ್ಯವಸ್ಥೆಗಳಲ್ಲಿ ವಿಶೇಷತೆ ಹೊಂದಿದೆ ಮತ್ತು ಮಿಲಿಟರಿ, ವಾಣಿಜ್ಯ ಮತ್ತು ಮಾನವೀಯ ಉತ್ಪನ್ನಗಳಿಗಾಗಿ ಬಲವಾದ ಖ್ಯಾತಿಯನ್ನು ಕೂಡ ಹೊಂದಿದೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಕ್ವೆಶನ್ ಬಂದು 5ನೇ ಪ್ರಶ್ನೆ. 2024ರ ಒಲಿಂಪಿಕ್ಸ್ಗೆ ಭಾರತದ ಸೇಫ್ ಡಿ ಮಿಷನ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಯಾರಿರ್ಬೋದು? ಸೊ ಆಪ್ಷನ್ ಎ ಗಗನ್ ನಾರಂಗ್, ಆಪ್ಷನ್ ಬಿ ಮೇರಿ ಕೋಮ್, ಆಪ್ಷನ್ ಸಿ ನೀರಜ್ ಚೋಪ್ರಾ, ಆಪ್ಷನ್ ಡಿ ಅಭಿನವ್ ಬಿಂದ್ರಾ. ಆಪ್ಷನ್ ಎ ಆನ್ಸರ್ ಗಗನ್ ನಾರಂಗ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಸೊ 4 ಬಾರಿ ಏನು ಮಾಡಿದ್ದಾರೆ ಇವರು? ಒಲಿಂಪಿಯನ್ ಮತ್ತು 2012ರ ಕಂಚಿನ ಪದಕ ವಿಜೇತ ಈ ಗಗನ್ ನಾರಂಗ್ ಅವರು 2024ರ ಒಲಿಂಪಿಕ್ಸ್ಗೆ ಭಾರತದ ಸೇಫ್ ಡಿ ಮಿಷನ್ ಆಗಿ ಮೇರಿ ಕೋಮ್ ಅವರನ್ನು ಬದಲಾಯಿಸಿದ್ದಾರೆ ಎಂದು IOA ಘೋಷಿಸಿದೆ. ಆರೋಗ್ಯ ಸಮಸ್ಯೆಗಳಿಂದಾಗಿ ಮೇರಿ ಕೋಮ್ ಹಿಂದೆ ಸರಿದರು. ಸೊ ಕ್ರೀಡಾಪಟುಗಳ ಸಿದ್ಧತೆಯ ಬಗ್ಗೆ IOA ಅಧ್ಯಕ್ಷ ಯಾರು IOA ಅಧ್ಯಕ್ಷೆ? PV ಉಷಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. PV ಸಿಂಧು ಮಹಿಳಾ ಧ್ವಜವಾಹಕರಾಗಿರುತ್ತಾರೆ. ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಜುಲೈ ಎಲ್ಲಿಂದ ಎಲ್ಲಿವರೆಗೆ ನಡೆಯುತ್ತೆ? 2026ರಿಂದ ಆಗಸ್ಟ್ 11, 2024ರವರೆಗೆ ನಡೆಯಲಿದೆ. ಮುಂದಿನ ಪ್ರಶ್ನೆ ಬಂದು 6ನೇ ಪ್ರಶ್ನೆ. ಇತ್ತೀಚೆಗೆ ಭಾರತ ಮತ್ತು ರಷ್ಯಾ ಯಾವ ವರ್ಷದ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $100 ಬಿಲಿಯನ್ ಹೆಚ್ಚಿಸಲು ಒಪ್ಪಿಕೊಂಡಿವೆ? ಯಾವ ವರ್ಷಕ್ಕೆ? ಯಾವ ವರ್ಷ? ಆನ್ಸರ್ ಬಂದು 2030. ಆಪ್ಷನ್ ಎ 2025, ಆಪ್ಷನ್ ಬಿ 2027, ಆಪ್ಷನ್ ಸಿ 2028. ಕರೆಕ್ಟ್ ಆನ್ಸರ್ ಬಂದು 2030ರ ವೇಳೆಗೆ ಭಾರತ ಮತ್ತು ರಷ್ಯಾ ದ್ವಿಪಕ್ಷೀಯ ವ್ಯಾಪಾರವನ್ನು $100 ಬಿಲಿಯನ್ ಏರಿಸಲು ಅಥವಾ ಹೆಚ್ಚಿಸಲು ಒಪ್ಪಿಕೊಂಡಿವೆ. ಸೊ ಇಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ವಿವರಣೆ ಬಂದು 22ನೇ ವಾರ್ಷಿಕ ಶೃಂಗಸಭೆಯಲ್ಲಿ, ಎಷ್ಟನೇ ವಾರ್ಷಿಕ ಶೃಂಗಸಭೆ ಇದು? 22ನೇದು. ಭಾರತ ಮತ್ತು ರಷ್ಯಾ 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $100 ಬಿಲಿಯನ್ ಹೆಚ್ಚಿಸಲು ಮತ್ತು ಪಾಶ್ಚಿಮಾತ್ಯ ನಿಬಂಧನೆಗಳನ್ನು ತಪ್ಪಿಸಲು ರಾಷ್ಟ್ರೀಯ ಕರೆನ್ಸಿಗಳನ್ನು ಬಳಸಲು ಒಪ್ಪಿಕೊಂಡವು. ಉಕ್ರೇನ್ನಲ್ಲಿ ನಾಗರಿಕರ ಸಾವಿಗೆ ಕೊನೆ ಆಡಬೇಕೆಂದು ಪ್ರಧಾನಿ ಮೋದಿ ಒತ್ತಾಯಿಸಿದರು. ರಷ್ಯಾ ತನ್ನ ಸೇನೆಯಲ್ಲಿರುವ ಭಾರತೀಯ ನೇಮಕಾತಿದಾರರ ಬಿಡುಗಡೆಯನ್ನು ವೇಗಗೊಳಿಸಲಿದೆ. ಏನು ಮಾಡ್ತಾ ಇದೆ?
ತನ್ನ ಸೇನೆಯಲ್ಲಿರ್ತಕ್ಕಂಥ ಭಾರತೀಯ ನೇಮಕಾತಿದಾರರ ಬಿಡುಗಡೆಯನ್ನು ರಷ್ಯಾ ವೇಗಗೊಳಿಸ್ತಾ ಇದೆ. ಸೊ ಜಂಟಿ ಹೇಳಿಕೆಯು ಉಕ್ರೇನ್ ಸಂಘರ್ಷದ ಶಾಂತಿಯುತ ಪರಿಹಾರವನ್ನು ಒತ್ತಿ ಹೇಳಿದೆ ಮತ್ತು ಹವಾಮಾನ ಬದಲಾವಣೆ, ಧ್ರುವೀಯ ಸಂಶೋಧನೆ, ಕಾನೂನು ಮಧ್ಯಸ್ಥಿಕೆ ಮತ್ತು ಔಷಧೀಯ ಪ್ರಮಾಣೀಕರಣದ ಕುರಿತು MOUಗಳನ್ನು ಒಳಗೊಂಡಿದೆ. ಅರ್ಥ ಆಗ್ತಿದೆಯಾ? ಸೊ ಬೇಕಾದಂಥ ಒಂದು ಏನು ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅದು ಕೂಡ ಇಲ್ಲಿ ಸಿಗುತ್ತೆ. ಯಾರಿಗೆಲ್ಲ ಅರ್ಥ ಆಗಿಲ್ಲ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಮತ್ತೊಂದು ಸಾರಿ ಓದ್ಕೊಳ್ಳಿ, ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ MOU ಫುಲ್ ಫಾರ್ಮ್ ಏನು ಬರುತ್ತೆ? ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಬಂದು 7ನೇ ಪ್ರಶ್ನೆ, ಕೃಷಿ ನಾಯಕತ್ವ ಪ್ರಶಸ್ತಿಗಳು 2024ರಲ್ಲಿ ಯಾವ ರಾಜ್ಯವು ತೋಟಗಾರಿಕೆಯಲ್ಲಿ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ 2024 ಗೆದ್ದಿದೆ? ಯಾವುದು ಗೆದ್ದಿದೆ? ಸೊ ಆಪ್ಷನ್ ಎ ಬಂದು ಅಸ್ಸಾಂ, ಆಪ್ಷನ್ ಬಿ ಬಂದು ಅರುಣಾಚಲ ಪ್ರದೇಶ, ಆಪ್ಷನ್ ಸಿ ಬಂದು ನಾಗಾಲ್ಯಾಂಡ್, ಆಪ್ಷನ್ ಡಿ ಬಂದು ಸಿಕ್ಕಿಂ. ಇದಕ್ಕೆ ಸರಿಯಾದಂಥ ಉತ್ತರ ಯಾರಿಗಾದ್ರೂ ಗೊತ್ತಿದೆಯಾ? ಎನಿಗೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಸಿ ನಾಗಾಲ್ಯಾಂಡ್. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿವರಣೆ, ಹಲವಾರು ರೈತರು ಮತ್ತು ಗ್ರಾಮೀಣ ಜನರಿಗೆ ಪ್ರಯೋಜನ ನೀಡುವ ನವೀನ ತೋಟಗಾರಿಕೆ ಕಾರ್ಯಕ್ರಮಗಳಿಗಾಗಿ ನಾಗಾಲ್ಯಾಂಡ್ ತೋಟಗಾರಿಕೆಯಲ್ಲಿ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ 2024 ಗೆದ್ದಿದೆ. ಯಾವುದು? ನಾಗಾಲ್ಯಾಂಡ್. ಮಹಿಳಾ ಸಂಪನ್ಮೂಲ ಅಭಿವೃದ್ಧಿ ಮತ್ತು ತೋಟಗಾರಿಕೆ ಸಚಿವೆ ಸಹಲೋತುಮೋನು ಕ್ರೋಸ್ ನವದೆಹಲಿಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ರಾಜ್ಯದ ತೋಟಗಾರಿಕೆ ವಲಯವು ಜೀವನೋಪಾಯವನ್ನು ಹೆಚ್ಚಿಸಿದೆ, ಉದ್ಯೋಗವನ್ನು ಸೃಷ್ಟಿಸಿದೆ, ಪೌಷ್ಟಿಕ ಭದ್ರತೆಯನ್ನು ಖಾತರಿಪಡಿಸಿದೆ ಮತ್ತು 3 ಬೆಳೆಗಳಿಗೆ GI ನೋಂದಣಿಯನ್ನು ಸಾಧಿಸಿದೆ. ಏನು ಮಾಡಿದೆ? GI ನೋಂದಣಿಯನ್ನು ಸಾಧಿಸಿದೆ. ಎಷ್ಟು ಬೆಳೆಗಳಿಗೆ? 3 ಬೆಳೆಗಳಿಗೆ. ನಾಗಾಲ್ಯಾಂಡ್ 13 ರೈತ ಉತ್ಪಾದಕ ಕಂಪನಿಗಳನ್ನು ರಚಿಸಿದೆ ಮತ್ತು 6,800 ಹೆಕ್ಟೇರ್ ಪ್ರದೇಶವನ್ನು ಸಾವಯವವಾಗಿ ಪ್ರಮಾಣೀಕರಿಸಿದೆ. ಇದು ರಾಷ್ಟ್ರೀಯ ಮನ್ನಣೆಯನ್ನು ಕೂಡ ಗಳಿಸಿದೆ. ಅರ್ಥ ಆಗ್ತಿದೆಯಾ? ಇದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್, ಈ ಕ್ವೆಶನಿಗೆ ಬೇಕಾಗಿರ್ತಕ್ಕಂಥ ವಿವರಣೆ ಇಲ್ಲಿದೆ. ಯಾರಿಗೆಲ್ಲ ಅರ್ಥ ಆಗಿಲ್ಲ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಇತ್ತೀಚೆಗೆ ಯಾವ ವಿಶ್ವವಿದ್ಯಾಲಯವು ಸಂಸ್ಕೃತ ಮತ್ತು ಭಾರತೀಯ ಅಧ್ಯಯನ ಶಾಲೆಯ ಅಡಿಯಲ್ಲಿ ಹಿಂದೂ ಅಧ್ಯಯನ, ಬೌದ್ಧ ಅಧ್ಯಯನ ಹಾಗೂ ಜೈನ ಅಧ್ಯಯನ ಕೇಂದ್ರಗಳನ್ನು ತೆರೆಯುತ್ತಿದೆ? ಅರ್ಥ ಆಗ್ತಿದೆಯಾ ಕ್ವಶನು? ಇತ್ತೀಚೆಗೆ ಯಾವ ವಿಶ್ವವಿದ್ಯಾನಿಲಯವು ಸಂಸ್ಕೃತ ಮತ್ತು ಭಾರತೀಯ ಅಧ್ಯಯನ ಶಾಲೆಯ ಅಡಿಯಲ್ಲಿ ಹಿಂದೂ ಅಧ್ಯಯನ, ಬೌದ್ಧ ಅಧ್ಯಯನ ಹಾಗೂ ಜೈನ ಅಧ್ಯಯನ ಕೇಂದ್ರಗಳನ್ನು ತೆರೆಯುತ್ತಿವೆ? ಯಾವುದಿರ್ಬೋದು? ಆಪ್ಷನ್ ಎ ಬಂದು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಬಂದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಬಂದು ದೆಹಲಿ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಬಂದು ಲಕ್ನೋ ವಿಶ್ವವಿದ್ಯಾಲಯ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಎ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ. ಸೊ ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ JNU ಸಂಸ್ಕೃತ ಮತ್ತು ಭಾರತೀಯ ಅಧ್ಯಯನ ಶಾಲೆಯ ಅಡಿಯಲ್ಲಿ ಹಿಂದೂ ಅಧ್ಯಯನ ಕೇಂದ್ರದ ಜೊತೆಗೆ ಬೌದ್ಧ ಮತ್ತು ಜೈನ ಅಧ್ಯಯನ ಕೇಂದ್ರಗಳನ್ನು ತೆರೆಯಲಿದೆ. ಮೇ 29ರಂದು ಈ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ ಏನು ಮಾಡುತ್ತೆ? ಕಾರ್ಯಕಾರಿ ಮಂಡಳಿಯಿಂದ ಅನುಮೋದಿಸಲ್ಪಟ್ಟ ಈ ನಿರ್ಧಾರವು ರಾಷ್ಟ್ರೀಯ ಶಿಕ್ಷಣ ನೀತಿ, ಕೇಳಿಸ್ಕೊಳ್ಳಿ, ರಾಷ್ಟ್ರೀಯ ಶಿಕ್ಷಣ ನೀತಿ 2020
ಅನುಷ್ಠಾನಗೊಳಿಸಲು ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ಭಾರತೀಯ ಜ್ಞಾನ ವ್ಯವಸ್ಥೆಯನ್ನು ಸಂಯೋಜಿಸಲು ಸಮಿತಿಯ ಶಿಫಾರಸುಗಳನ್ನು ಅನುಸರಿಸುತ್ತದೆ. ಸೊ ಇದನ್ನ ಓದಿದರೆ ನಿಮಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವಿವರಣೆ ಇಲ್ಲೇ ಇದೆ. ಸೊ ಯಾವುದದು ಇತ್ತೀಚೆಗೆ ಒಂದು ವಿಶ್ವವಿದ್ಯಾನಿಲಯ ಸಂಸ್ಕೃತ ಮತ್ತು ಭಾರತೀಯ ಅಧ್ಯಯನದ ಅಡಿಯಲ್ಲಿ ಹಿಂದೂ ಅಧ್ಯಯನ, ಬೌದ್ಧ ಅಧ್ಯಯನವನ್ನು ಕೂಡ ಆರಂಭ ಮಾಡ್ತಕ್ಕಂಥದ್ದು, ಅದಕ್ಕೆ ಸೇರಿಸ್ಕೊಂಡಿರತಕ್ಕಂಥದ್ದು ಜೈನ ಅಧ್ಯಯನ ಕೇಂದ್ರಗಳನ್ನು ತೆರೆದಿರ್ತಕ್ಕಂಥದ್ದು ಯಾವುದಾಗಿದೆ? ಜವಾಹರ್ ಲಾಲ್ ನೆಹರು ವಿಶ್ವವಿದ್ಯಾಲಯ. ಸೊ ನೆಕ್ಸ್ಟ್ ಬಂದು 9ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆ ಕೃಷಿ ಕ್ಷೇತ್ರದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸಲು ರು 750 ಕೋಟಿ ಅಗ್ರಿಶೂರ್ ನಿಧಿಯನ್ನು ಘೋಷಿಸಿದೆ? ಯಾವ ಸಂಸ್ಥೆ? ಇತ್ತೀಚೆಗೆ ಯಾವ ಸಂಸ್ಥೆ ಕೃಷಿ ಕ್ಷೇತ್ರದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸಲು 750 ಕೋಟಿ ಅಗ್ರಿಶೂರ್ ನಿಧಿಯನ್ನು ಘೋಷಿಸಿದೆ? ಆಪ್ಷನ್ ಎ ನಬಾರ್ಡ್, ಆಪ್ಷನ್ ಬಿ ICAR, ಆಪ್ಷನ್ ಸಿ ನೀತಿ ಆಯೋಗ್, ಆಪ್ಷನ್ ಡಿ ಕೃಷಿ ಸಚಿವಾಲಯ. ಸೊ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಬಂದು ಆಪ್ಷನ್ ಎ ನಬಾರ್ಡ್. ಸೊ ನಬಾರ್ಡ್ ಇತ್ತೀಚೆಗೆ ಕೃಷಿ ಕ್ಷೇತ್ರದಲ್ಲಿ ಏನು ಮಾಡ್ತಾ ಇದೆ? ಸ್ಮಾರ್ಟ್ ಆ್ಯಪ್ಗಳನ್ನು, ಕೇಳಿಸ್ಕೊಳ್ಳಿ, ಸ್ಮಾರ್ಟ್ ಆ್ಯಪ್ಗಳನ್ನು ಮತ್ತು ಗ್ರಾಮೀಣ ಉದ್ಯಮಗಳನ್ನು ಬೆಂಬಲಿಸಲು ಅಗ್ರಿಶೂರ್ ನಿಧಿಯನ್ನು ಘೋಷಿಸಿತು. ನಬಾರ್ಡ್ ಕೃಷಿ ಸಚಿವಾಲಯ ಮತ್ತು ಇತರ ಸಂಸ್ಥೆಗಳ ಕೊಡುಗೆಯೊಂದಿಗೆ ರು 750 ಕೋಟಿ ನಿಧಿ 85 ಕೃಷಿ ಸ್ಮಾರ್ಟ್ ಆ್ಯಪ್ಗಳಿಗೆ ತಲಾ ರು 25 ಕೋಟಿವರೆಗೆ ಹೂಡಿಕೆ ಮಾಡಲಿದೆ. ಅಗ್ರಿಶೂರ್ ನಾವೀನ್ಯತೆ, ತಂತ್ರಜ್ಞಾನ, ಮೌಲ್ಯ ಸರಪಳಿ ವರ್ಧನೆ ಮತ್ತು ಗ್ರಾಮೀಣ ಸಂಪರ್ಕಗಳ ಸೃಷ್ಟಿ, ಉದ್ಯೋಗ ಸೃಷ್ಟಿ ಮತ್ತು ರೈತರ ಉತ್ಪಾದಕರ ಸಂಘಟನೆಗಳ ಬೆಂಬಲದ ಮೇಲೆ ಕೇಂದ್ರೀಕರಿಸುತ್ತದೆ. ಸೊ ಏನು ನೀವು ಹೇಳ್ತಾ ಇದ್ದೀರಾ? ನಬೆಂಚೂರ್ಸ್ ಈ ನಿಧಿಯನ್ನು ನಿರ್ವಹಿಸಲಿದೆ. ನಬೆಂಚೂರ್ಸ್ ಅನ್ನೋದು ನಿಧಿಯನ್ನು ಏನು ಮಾಡುತ್ತೆ? ನಿರ್ವಹಿಸ್ತಾ ಇರುತ್ತೆ. ಸೊ ನಬಾರ್ಡ್ನ ಫುಲ್ ಫಾರ್ಮ್ ಏನು ಬೇಕು? ಫುಲ್ ಫಾರ್ಮ್ ಏನಿರ್ಬೋದು? ನಬಾರ್ಡ್ ಫುಲ್ ಫಾರ್ಮ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಅರ್ಥ ಆಗ್ತಿದೆಯಾ? ಈ ನಬಾರ್ಡ್ನ ಫುಲ್ ಫಾರ್ಮ್ ಏನಾಗಿರುತ್ತೆ? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಅರ್ಥ ಆಗ್ತಿದೆಯಾ? ಈ ಸೆಷನ್ನ ಕೊನೆಯ ಪ್ರಶ್ನೆ ಬಂದು, ಇತ್ತೀಚೆಗೆ ಯಾವ 2 ದೇಶಗಳು ಜಂಟಿಯಾಗಿ ಮಹತ್ವಾಕಾಂಕ್ಷೆಯ ತಂತ್ರಜ್ಞಾನ ಭದ್ರತಾ ಉಪಕ್ರಮ ಮೀನ್ಸ್ TSI ಟೆಕ್ನಾಲಜಿ ಸೆಕ್ಯೂರಿಟಿ ಇನಿಷಿಯೇಟಿವ್ಸ್ ಅನ್ನು ಪ್ರಾರಂಭಿಸಿವೆ? ಯಾವುದಿರ್ಬೋದು? ಆಪ್ಷನ್ ಎ ಭಾರತ ಮತ್ತು ಈಜಿಪ್ಟ್, ಆಪ್ಷನ್ ಬಿ ಚೀನಾ ಮತ್ತು ಪಾಕಿಸ್ತಾನ, ಆಪ್ಷನ್ ಸಿ ಭಾರತ ಮತ್ತು UK, ಆಪ್ಷನ್ ಡಿ ರಷ್ಯಾ ಮತ್ತು ಚೀನಾ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಭಾರತ ಮತ್ತು UK. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ವಿವರಣೆ, ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ಸ್ ನಿರ್ಣಾಯಕ ಮತ್ತು ಹೊರಹೊಮ್ಮುತ್ತಿರುವ ತಂತ್ರಜ್ಞಾನಗಳಲ್ಲಿ CET ಮೀನ್ಸ್ ಇದಕ್ಕೆ ಫುಲ್ ಫಾರ್ಮ್ ನೋಡಿ, ಕ್ರಿಟಿಕಲ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಸಹಯೋಗವನ್ನು ಹೆಚ್ಚಿಸಲು ಮತ್ತು ಭಾರತ UK ರೋಡ್ ಮ್ಯಾಪ್ 2030ಕ್ಕೆ ಹೊಂದಿಕೊಳ್ಳಲು ತಂತ್ರಜ್ಞಾನ ಭದ್ರತಾ ಉಪಕ್ರಮ TSI ವನ್ನು ಪ್ರಾರಂಭಿಸಿದೆ. ಸೊ 2 ದೇಶಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಂದ ನಾಸಾಸ್ NAS ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್ NSAS. ಸೊ ನಾಸಾಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್ ಸಂಯೋಜಿಸಲ್ಪಟ್ಟಿದೆ. ಸೊ TSI ದೂರಸಂಪರ್ಕ,
ನಿರ್ಣಾಯಕ ಖನಿಜಗಳು, ಸೆಮಿಕಂಡಕ್ಟರ್ಗಳು ಮತ್ತು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಪಾಲುದಾರಿಕೆಯನ್ನು ಬಳಸುತ್ತದೆ. ಸೊ ಇಂಡೋ ಪೆಸಿಫಿಕ್ನಲ್ಲಿ ಚೀನಾದ ಆಕ್ರಮಣಕಾರಿ ಧೋರಣೆಯ ಬಗ್ಗೆ ಕಾಳಜಿ ಹೊಂದಿರುವ UK ಭಾರತಕ್ಕೆ ತಂತ್ರಾತ್ಮಕ ಪಾಲುದಾರನಾಗಿದ್ದು ರಕ್ಷಣಾ ತಂತ್ರಜ್ಞಾನ ಮತ್ತು ಸಮುದ್ರ ಭದ್ರತೆಯಲ್ಲಿ ಏನು ಮಾಡ್ತಾ ಇದೆ, ಹಂಚಿಕೊಂಡ ಹಿತಾಸಕ್ತಿಗಳನ್ನು ಹೊಂದಿದೆ. ಸೊ ಜಂಟಿ ಮಿಲಿಟರಿ ಅಭ್ಯಾಸಗಳು ಮತ್ತು 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಮುಖಗೊಳಿಸುವ ಭದ್ರತೆಯು ಅವರ ಸಹಕಾರವನ್ನು ಎತ್ತಿ ತೋರಿಸುತ್ತದೆ. ಜೊತೆಗೆ ನಾಗರಿಕರ ಪರಮಾಣು ಸಹಯೋಗ ಮತ್ತು ಭಾರತದ ಮೂಲ ಸೌಕರ್ಯ ಯೋಜನೆಗಳಿಗೆ ಬೆಂಬಲವನ್ನು ಕೂಡ ನೀಡುತ್ತದೆ. ಸೊ ಅರ್ಥ ಆಗ್ತಾ ಇದ್ದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಈ ಕ್ಲಾಸ್ ಯಾರಿಗೆಲ್ಲ ಅರ್ಥ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ್ವೈಸ್ ನೋ ಪ್ರಾಬ್ಲಮ್. ಇಷ್ಟ ಆಗಲಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ. ಸೊ ಇಷ್ಟ ಇರೋರು ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟನ್ನ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ಸೆಷನ್ನಲ್ಲಿ ಒಂದು ಸೈನ್ಸ್ ಕ್ಲಾಸ್ ಕೂಡ ಮಾಡ್ತೇನೆ. ಸೊ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಕ್ಲಾಸ್ನ ಸ್ವಲ್ಪ ಸ್ಟಾಪ್ ಮಾಡಿದೆ. ಸೊ ಇನ್ನು ಮುಂದೆ ರೆಗ್ಯುಲರ್ ಆಗಿ ಕ್ಲಾಸ್ ಇರುತ್ತೆ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಇರೋರು ಸಪೋರ್ಟ್ ಮಾಡಿ. ಸೊ ಇಷ್ಟ ಇಲ್ಲದೆ ಇರೋರು ಏನೂ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಸೊ ಅಷ್ಟನ್ನ ಹೇಳ್ತಾ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಈ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.